ಅದು ಗುರು ಅಭಿಮಾನಿ ಜೊತೆ ಅಭಿಮಾನಿಯಾಗಿ ಬಂದಿದೆ. ಅದು ಗುರು ಸರ್. ಇವತ್ತು ರವಿ ಸರ್ ಅವರ ಹುಟ್ಟುಹಬ್ಬ. ಪ್ರತಿ ವರ್ಷ ನಿಮ್ಮನ್ನ ನೀವು ಇಲ್ಲಿ ಬಂದಾಗೆಲ್ಲ ನಮಗೆ ಏನನ್ಸುತ್ತೆ, ನೀವು ಯಾರು ರವಿ ಸರ್ ಯಾರು ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ಅವ್ರ ಮೇಲೆ ಇಟ್ಟಂಥ ಪ್ರೀತಿ ನಿಮ್ಗೆ ಹಂಗೆ ಅನಿಸುತ್ತೆ. ನಾನು ಅವ್ರ ಹೋಲಿಕೆ ಇದ್ದೇನೆ ಅಷ್ಟೇ. ಅವ್ರ ಕಾಲಿಗೆ ಧೂಳಿರುತ್ತಲ್ಲ, ಆ ಧೂಳಿಗೆ ಸಮ ಇಲ್ಲ. ನಾನು ಒಬ್ಬ ಅಭಿಮಾನಿಯಾಗಿ ರವಿ ಸರ್ ಪಕ್ಕ ಅಭಿಮಾನಿಯಾಗಿ ಇಲ್ಲಿ ಬಂದು ನಿಂತಿದ್ದೇನೆ. ಅದೇ ತರನಾಗಿ ನಮ್ಮ ಎಲ್ಲ ಅಭಿಮಾನಿಗಳು ನನಗೆ ಗೌರವಿಸ್ತಾರೆ, ನನಗೆ ಪ್ರೀತಿಸ್ತಾರೆ. ಹಾಗೆ ನಮ್ಮದು ಆರ್ಕೆಸ್ಟ್ರಾ ಫೀಲ್ಡು. ನಾನು ಬದಾಮಿಯಲ್ಲಿ ರಾಜೇಶ್ ಅಂತ ನನ್ನ ಹೆಸರು. ಬದಾಮಿ ನಮ್ಮದು ಟಾಪರು. ನಮ್ಮ ಆರ್ಕೆಸ್ಟ್ರಾ ಫೀಲ್ಡಲ್ಲಿ ಸುಮಾರಾಗಿ ಆರ್ಕೆಸ್ಟ್ರಾದವ್ರು ಬಂದಿದ್ದಾರೆ ಇಲ್ಲಿ. ಇವರು ಕೂಡ ನಮ್ಮ ಖ್ಯಾತಿ ಸಿಂಗರು. ಆಲ್ಮೋಸ್ಟ್ ನಮ್ಮ ಉತ್ತರ ಕನ್ನಡದಲ್ಲಿ 90% ರವಿ ಸರ್ ಸಾಂಗ್ ಬಿಟ್ಟರೆ ಬೇರೆ ಸಾಂಗು ಆರ್ಕೆಸ್ಟ್ರಲ್ಲಿ ಹಾಡಲ್ಲ ಇವತ್ತಿವರೆಗೂ. ಕ್ರೆಡಿಸ್ಟಾರ್ ಅಂದರೆ ಕ್ರೆಡಿಸ್ಟಾರೇ. ಅವರು ನಮ್ಮ ಚಿತ್ರರಂಗದಲ್ಲಿ ಅವ್ರನ್ನ ಹೋಲಕ್ಕೆ ಯಾರೂ ಇಲ್ಲ, ಅವರು ಮೀರಿಸೋದು ಯಾರೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಷ 63ನೇ ಒಂದು ಹುಟ್ಟುಹಬ್ಬದಲ್ಲಿ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ರವಿ ಬಾಸ್. ಪ್ರೇಮದ ಕೊಟ್ಟು ಓಡ್ತಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಆಗಬೇಕಾಗಿತ್ತು, ಬೇರೆ ಕಾರಣದಿಂದ ಸಿಹಿ ಸುದ್ದಿ. ಹಾಗೆ ಜಜ್ಮೆಂಟ್ ಅಂತ ಒಂದು ಒಳ್ಳೆಯ ಆಲ್ರೆಡಿ ಸಿಹಿ ಊಟ ಬಡಿಸ್ಬಿಟ್ಟಿದ್ದಾರೆ. ಜಜ್ಮೆಂಟ್ ಬೆಂಚಿಂದ ಚೆನ್ನಾಗಿದೆ. ಎಲ್ಲರೂ ನೋಡೋಕ್ಕೆ ಒಂದು ಕುತೂಹಲ ಆಗುತ್ತೆ. ಯಾರು ನೋಡಿಲ್ಲ ಇನ್ನೂ ಇದೇ ಥಿಯೇಟರ್ನಲ್ಲಿ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಭಿಮಾನಿಗಳು ಇಲ್ಲಿ ಹೇಳ್ತದೀನಿ ಒಂದು ಮಾತು ಕೇಳಿಸ್ಕೊಂಡೆ ಸರ್. ಅದು ಹಳೆ ಉಗುರು, ಇದು ಹೊಸ ಚಿಗುರು ಅಂತಿದ್ರು ನಿಮಗೆ. ಯಾಕೆ ಅಂದರೆ ನೀವು ರವಿ ಸರ್ನ ಅಚ್ಚು ಉಳಿಸ್ತಿದ್ರು. ನಾವು ಯಾಕಂದರೆ ನಾವು ಅಭಿಮಾನಿಯಾಗೇ ಇರಬೇಕು. ನೋಡೋಕೆ ಇದೇನೆ ಅಂತಂದರೆ ಅವ್ರು ಮಿಸ್ಸಾಕಂತೂ ಆಗಲ್ಲ. ಅವರು ನಮಗೆ ಯಾವತ್ತೂ ದೇವ್ರ ಸಮ. ಮತ್ತು ಅದಕ್ಕೆ ಮುಂಚೆ ಹೇಳಿದ್ದು ನಾನು ಅವ್ರ ಕಾಲ ಧೂಳಿಗೆ ಸಮ ಇದ್ದೀನಿ ಅಂತ ಹೇಳಿದ್ದೆ. ನಾನೊಬ್ಬ ಅಭಿಮಾನಿ, ಪಕ್ಕ ಅಭಿಮಾನಿಯಾಗಿ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.